ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದ್ವೀಪವಾಗಿ ಬದಲಾಗಿದೆ ಬೆಂಗಳೂರಿನ ಸಾಯಿ ಲೇಔಟ್. ಸಾಯಿ ಲೇಔಟ್ಗೆ ಜಲ ದಿಗ್ಬಂಧನವಾಗಿದೆ. ನಿವಾಸಿಗಳಂತೂ ಹೈರಾಣಾಗಿ ಹೋಗಿದ್ದಾರೆ. ಸಾಯಿ ಲೇಔಟ್ ರಸ್ತೆಗಳಲ್ಲಿ ಬೋಟ್ಗಳಂತೆ ವಾಹನಗಳು ಸಂಚರಿಸ್ತಾ ಇವೆ. ಉಟ್ಟ ಬಟ್ಟೆಯಲ್ಲೇ ಬೋಟ್ ಏರಿದ್ದಾರೆ ಸಾಯಿ ಲೇಔಟ್ ಜನ. ಮಳೆ ನೀರಲ್ಲಿ ಆಟೋ, ಬೈಕ್, ಕಾರ್ಗಳೆಲ್ಲವೂ ಕೂಡ ಮುಚ್ಚಿ ಹೋಗಿದೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅದು ಬೆಂಗಳೂರಿನ ಸಾಯಿ ಲೇಔಟ್ನ ದೃಶ್ಯಗಳು ನೋಡಿ. ಒಂದ್ ಕಡೆ ವಾಹನಗಳೇ ಬೋಟ್ಗಳಂತಾಗಿದೆ, ಯಾಕಂದ್ರೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ, ಮೇಲ್ಗಡೆ ತೇಲ್ತಾ ಇದೆ. ಇನ್ನೊಂದ್ ಕಡೆ ಅಲ್ಲಿನ ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋಕ್ಕಾಗದೆ, ಯಾವುದೇ ರೀತಿಯಲ್ಲಿ ಮನೆಯಲ್ಲೂ ಕೂಡ ಇರೋಕ್ಕಾಗದೆ ಪರದಾಡ್ತಾ ಇದ್ರು. ಇಂಥವ್ರನ್ನ ಈಗ ಬೋಟ್ನ ಮೂಲಕ ಬೇರೊಂದೆಡೆಗೆ ಸಾಗಿಸುವಂತಹ ಪ್ರಯತ್ನಗಳನ್ನ ಪಾಲಿಕೆ ಮಾಡ್ತಾ ಇರುವಂಥದ್ದು. ಸಾಯಿ ಲೇಔಟ್ನ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ಮತ್ತೆ ಸಾಯಿ ಲೇಔಟ್ ಈಗಾಗಲೇ ಜಲಾವೃತವಾಗಿರುವಂತದ್ದು. KR ಪುರ ವಿಧಾನಸಭಾ ಕ್ಷೇತ್ರದ ವಡ್ರಪಾಳ್ಯದಲ್ಲಿರುವಂತಹ ಈ ಒಂದು ಲೇಔಟ್ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಏರಿಯಾ ಜಲಾವೃತವಾಗಿದೆ. ನಾನು ಈಗ 3 ಅಂತಸ್ತಿನ ಮಹಡಿಯ ಮೇಲಿಂದ ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇದು ಸಾಯಿ ಲೇಔಟ್ನ ಒಳ ಹೋಗ್ಲಿಕ್ಕಿರುವಂತಹ ಒಂದು ಮುಖ್ಯವಾದಂಥ ರಸ್ತೆ. ಈ ಮುಖ್ಯ ರಸ್ತೆಯಲ್ಲೇ 2 ರಿಂದ 3 ಅಡಿಗಳಷ್ಟು ನೀರು ಕೂಡ ನಿಂತಿರುವಂಥದ್ದು. ಒಂದು ವಾಹನ, ಓಮಿನಿ ವಾಹನ ಕೂಡ ಮನೆಗೆ ಹೋಗಬೇಕಾಗಿತ್ತು. ಆದರೆ ಸೈಲೆನ್ಸರ್ನಲ್ಲಿ ನೀರು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಓಮಿನಿ ವಾಹನ ಈಗಾಗಲೇ ಕೂಡ ಕೆಟ್ಟು ನಿಂತಿರುವಂಥದ್ದು. ಸಂಪೂರ್ಣವಾಗಿ ಏರಿಯಾದಲ್ಲಿರುವಂತಹ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಇದೇನೋ ಈ ಬಾರಿ ಮಳೆ ಬಂತ ಸಂದರ್ಭದಲ್ಲಿ ಜಲಾವೃತವಾಗಿದೆ ಅನ್ನುವಂಥದ್ದಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಂಥದ್ದೇ ಸಮಸ್ಯೆಯನ್ನ ಇಲ್ಲಿರುವಂತ ನಿವಾಸಿಗಳು ಎದುರಿಸ್ತಿದ್ದಾರೆ. ಇದು ಸಾಯಿ ಲೇಔಟ್ನ ಒಳಕ್ಕೆ ಹೋಗಲಿಕ್ಕೆ ಇದ್ದಂತಹ ಒಂದು ಸಣ್ಣದಾದಂತಹ ಒಂದು ಮುಖ್ಯ ರಸ್ತೆ. ಈ ಭಾಗದಲ್ಲಾದ್ರೆ ಮತ್ತೊಂದು ಭಾಗ ಅಂತ ಹೇಳಿದ್ರೆ ವಡ್ರಪಾಳ್ಯ ಮುಖ್ಯ ರಸ್ತೆ. ಆ ವಡ್ರಪಾಳ್ಯ ಮುಖ್ಯ ರಸ್ತೆಯಲ್ಲಿ ಯಾವ ತರವಾಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಅಂದ್ರೆ ಈ ಗೆದ್ದಲಹಳ್ಳಿ ಮುಖ್ಯ ರಸ್ತೆ ಏನಿದೆ, ಆ ಗೆದ್ದಲಹಳ್ಳಿ ಮುಖ್ಯ ರಸ್ತೆಯಿಂದ ವಡ್ರಪಾಳ್ಯಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಮುಖ್ಯ ರಸ್ತೆ ಇದೆ ಅಲ್ವಾ, ಆ ಮುಖ್ಯ ರಸ್ತೆಯು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ನೋಡಿ, ಯಾರು ಕೂಡ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನರು ಯಾರು ಕೂಡ ನಡ್ಕೊಂಡ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ 2 ರಿಂದ 3 ಅಡಿಗಳಷ್ಟು ನೀರು ನಿಂತಿದೆ. ಆ ಕಾರಣಕ್ಕಾಗಿ ಯಾರು ಕೂಡ ಈ ಏರಿಯಾದೊಳಗೆ ಬರ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಅಲ್ಲೊಂದಷ್ಟು ಟ್ರ್ಯಾಕ್ಟರ್ನ ವ್ಯವಸ್ಥೆ ಮಾಡಿದ್ದಾರೆ ಆ ಆರಂಭದ ಮುಖ್ಯ ರಸ್ತೆಯಲ್ಲಿ. ಅಲ್ಲಿಂದ ಸಾಯಿ ಲೇಔಟ್ನ ಒಳಭಾಗದಲ್ಲಿ ಯಾರು ಬರ್ತಾರೋ ಅವರಿಗೆ ಒಂದು ಟ್ರ್ಯಾಕ್ಟರ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದ್ರೂ ಸಾಕಷ್ಟು ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು 5-10 ಜನನ ಮಾತ್ರ ಕರ್ಕೊಂಡು ಹೋಗೋದು. ಇದು ಒಂದು ಕಡೆ. ಆದ್ರೆ ಮತ್ತೊಂದು ಭಾಗದಲ್ಲಿ ಏರಿಯಾದಲ್ಲಿ ಯಾವ ತರವಾಗಿ ನೀರು ತುಂಬಿಕೊಂಡಿದೆ ಅನ್ನೋದನ್ನ ಕೂಡ ನಾನು ತೋರಿಸ್ತೀನಿ. ಈ ಕಡೆ ಭಾಗನ ನಾನು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇರುವಂತೆ ಸಖತ್ತು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಜಲಾವೃತವಾಗಿರುವಂಥದ್ದು. ಮನೆಗಳಲ್ಲೆಲ್ಲವೂ ಕೂಡ ನೀರು ತುಂಬಿದೆ. ನೋಡಿ, ಕಾಂಪೌಂಡ್ನ ಒಳಭಾಗದಲ್ಲಿ ಅವರು ಓಡಾಡ್ಲಿಕ್ಕೂ ಕೂಡ ಆಗಿಲ್ಲ, ಗೇಟ್ ಕೂಡ ತೆಗಿಯಕ್ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ಜಲಾವೃತವಾಗಿದೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಇದು ರಾಜ ಕಾಲುವೆ. ಈ ರಾಜ ಕಾಲುವೆ ನೀರೇನಿದೆ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದ ಅಕ್ಕಪಕ್ಕದ ಏರಿಯಾಗಳಿಂದ ನೀರು ಬಂದಂತ ಸಂದರ್ಭದಲ್ಲಿ, ಮಳೆ ನೀರು ಬಂದಂತ ಸಂದರ್ಭದಲ್ಲಿ ರಾಜ ಕಾಲುವೆ ಸಂಪೂರ್ಣವಾಗಿ ನೀರು ತುಂಬಿಕೊಳ್ಳುತ್ತೆ. ಆದರೆ ಇಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಆ ನೀರು ಓವರ್ಫ್ಲೋ ಆಗಿ ಏರಿಯಾದೊಳಗೆ ತುಂಬಿಕೊಳ್ಳುತ್ತೆ. ಇಲ್ಲಿ ನೋಡಿ, ಇದು ಮುಖ್ಯ ರಸ್ತೆ. ಮತ್ತೊಂದು ಈ ಭಾಗದಲ್ಲಿರುವಂತಹ ರಸ್ತೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ರಸ್ತೆಯು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇಲ್ಲಿಂದ ಯಾರೂ ಕೂಡ ಹೊರಗೆ ಹೋಗ್ಲಿಕ್ಕೆ ಆಗದಂತಹ ಒಂದು ದುಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿ ಸ್ಥಳೀಯ ನಿವಾಸಿಯನ್ನು ಕೂಡ ಮಾತಾಡಿಸಿದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವು ಯಾರು ಇವತ್ತು ಬೆಳಗ್ಗಿನಿಂದ ಕೆಲಸಕ್ಕೆ ಹೋಗಕ್ಕಾಗಿಲ್ಲ, ತಿಂಡಿ, ಊಟ ಈ ತರದ್ ಯಾವುದು ವ್ಯವಸ್ಥೆ ಆಗ್ತಾ ಇಲ್ಲ. ಹಾಲು ನೀರಿಗೂ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದೀವಿ. ಈ ಏರಿಯಾದಲ್ಲಿರುವಂತಹ ಎಲ್ಲ ಅಂಗಡಿಗಳು ಕೂಡ ಬಾಕ್ಲಾಕಿದೆ. ಹಾಗಾಗಿ ನಾವು ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ಮಕ್ಕಳಿಗೆ, ಮನೆಯಲ್ಲಿರುವಂಥವ್ರಿಗೆ ಒಂದಷ್ಟು ತಿನ್ಲಿಕ್ಕೆ, ಕುಡಿಲಿಕ್ಕೆ ಏನಾದರೂ ತೆಗೆದುಕೊಂಡು ಬರಲಿಕ್ಕೆ ಮುಂದಾಗ್ತಿದೀವಿ ಅಂತೇಳಿ ಈಗಾಗಲೇ ಸ್ಥಳಕ್ಕೆ ಸ್ಥಳೀಯ ಶಾಸಕರು ಮತ್ತೆ BBMPಯ ಆಡಳಿತಾಧಿಕಾರಿ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ಕೊಟ್ಟು ಇಲ್ಲಿರುವಂತಹ ನಿವಾಸಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ಅಂದ್ರೆ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು, ಮಳೆ ಬಂದಂತ ಸಂದರ್ಭದಲ್ಲಿ ನಮ್ಮನ್ನು ಬೇರೆ ಕಡೆಗೆಲ್ಲೋ ಶಿಫ್ಟ್ ಮಾಡುವಂಥದ್ದು, 1-2 ದಿನ ನೀರು ಕಡಿಮೆ ಆಗುವವರೆಗೂ 1-2 ಪ್ಯಾಕೆಟ್ ಹಾಲು, 1 ಪ್ಯಾಕೆಟ್ ನೀರನ್ನು ಕೊಟ್ಟು ನೀವು ಸುಮ್ಮನಾಗ್ತೀರಾ? ಶಾಶ್ವತವಾದಂತ ಪರಿಹಾರ ಮಾಡ್ತೀರಾ ಇಲ್ವಾ? ಆಗತ್ತೆ ಅಂದ್ರೆ ನಾವು ಈ ಏರಿಯಾದಲ್ಲಿ ಇರ್ತೀವಿ, ಪರಿಹಾರ ಆಗೋದಿಲ್ಲ ಈ ಸಮಸ್ಯೆಗೆ ಅನ್ನುವಂತಾದ್ರೆ ನಾವು ಮನೆನಾರು ಖಾಲಿ ಮಾಡ್ತೀವಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.